ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭೂಮಿ ಟ್ರೈನಿಂಗಲ್ಲಿ ತುಂಬಾ ಯೋಚನೆ ಮಾಡಿ ವಾಪಸ್ಸು ಮನೆಗೆ ಬಂದಿಯಾಳೆ. ಅಂದರೆ ಟ್ರೈನಿಂಗ್ ಬಿಟ್ಟು ಬಂದಿಲ್ಲ, ಮೋಸ್ಟ್ಲಿ ಭಾನುವಾರ ರಜಾ ಇರುತ್ತಲ್ಲ, ಹಂಗಾಗಿ ಅತ್ತೆ ಮತ್ತು ಅಜಿತ್ ಎಲ್ಲರನ್ನೂ ನೋಡ್ಕೊಂಡು ಹೋಗೋಣ ಅಂತ ವಾಪಸ್ ಬಂದಿಯಾಳೆ. ಆದರೆ ಇಲ್ಲಿ ಬಂದಾಗ ತುಂಬಾ ಫೀಲಿಂಗ್ ಆಗಿತ್ತು. ಸಂಗೀತ ತುಂಬ ಯೋಚನೆ ಮಾಡ್ತಿದ್ಲು. ಇವರಿಬ್ಬರು ನಿಜವಾಗ್ಲೂ ಗಂಡ ಹೆಂಡ್ತಿನ ಅನ್ನೋದೇ ಡೌಟ್ ಇತ್ತು ಅವಳಿಗೆ. ಹಾಗಾಗಿ ತುಂಬ ಯೋಚನೆ ಮಾಡ್ತಿದ್ಲು. ಇವಳು ಭೂಮಿ ತುಂಬ ಯೋಚನೆ ಮಾಡಿದ್ಲು, ಹೋಗ್ಲೋ ಬೇಡವಾ, ಏನು ಮಾಡಲಿ ಅಂತ. ನೋಡೋಣ, ಸಾಹೇಬ್ರು ಕೇಳೇ ಬಿಡೋಣ, ಭಾಗ್ಯಮ್ಮನ ಬಿಡಿಸ್ತಾರೋ ಇಲ್ವೋ ಅಂತೇಳ್ಬಿಟ್ಟು ಇವತ್ತು ಕೇಳಿ ಇದು ಇತ್ಯರ್ಥ ಮಾಡಿಕೊಂಡೇ ಬರೋಣ ಅಂತ ಬಂದಿದ್ದಾಳೆ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಸಂಗೀತಗೆ ಇವರಿಬ್ಬರು ನಿಜವಾಗೂ ಗಂಡ ಹೆಂಡ್ತಿ ಥರ ಇಲ್ಲ, ಇವರು ಮದುವೆ ಆಗಿದ್ದಾರೋ ಇಲ್ವೋ, ಹೀಗೆ ಇದ್ದಾರೋ, ಏನು ಕತೆ ಅನ್ನೋದು ಅವಳಿಗೆ ಅನುಮಾನ ಬಂದ್ಬಿಟ್ಟಿದೆ, ಅನುಮಾನ ತಂದಿದೆ. ಹಂಗಾಗಿ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಸಂಗೀತ ಬಂದಾಗ ಅತ್ತೆ ಅಂತೇಳಿ ಮಾತಾಡಿಸ್ತಾಳೆ. ಅದಕ್ಕೆ ಆವಾಗ ಸರಿ ಮಾತಾಡಿಸಿ ಎಲ್ಲ ಆದಮೇಲೆ ಸಂಗೀತನ ಮೇಲೆ ಅನುಮಾನ ಪಟ್ಟಿದ್ದಾರೆ ಅನ್ನೋದು ಭೂಮಿಗೆ ಗೊತ್ತಾಗ್ತಾ ಇದೆ. ಅಜಿತ ಆ ಕಡೆ ನಿಂತಿದ್ದಾನೆ. ಸಂಗೀತ ಹೇಳ್ತಾಳೆ, ನೀವಿಬ್ಬರು ಎಂತೆಂಥ ನಾಟಕ ಆಡ್ಬಿಟ್ರಿ, ನನಗೆ ಗೊತ್ತಿಲ್ಲದಂಗೆ ಇಂಥ ನಾಟಕ ಎಲ್ಲ ಕಲ್ತಿದ್ದೀರಲ್ಲ, ನೀವು ನಿಜವಾಗೂ ಮದುವೆ ಆಗಿರೋರ, ನಿಜವಾಗೂ ಗಂಡ ಹೆಂಡ್ತಿನ ಇಷ್ಟರ ಮಟ್ಟಿಗೆ ನಾಟಕ ಆಡೋದ್ರಲ್ಲ, ನನ್ನ ಕಣ್ಣಿಗೆ ಮಣ್ಣೆರ್ಚಿದ್ರಲ್ಲ ಇಬ್ಬರು ಸೇರಿಕೊಂಡು, ಗಂಡ ಹೆಂಡ್ತಿ ಥರನೇ ಇದ್ರಲ್ಲ, ಎಷ್ಟು ಸುಳ್ಳು ಹೇಳ್ತೀರ ನೀವು ಅಂತ ಹೇಳ್ಬಿಟ್ಟು ಎಲ್ಲ ಬೈತಾಳೆ. ಹಾಗೆ ಬೈದಾಗ ಅಜಿತಗೆ ತಪ್ಪಿನ ಅರಿವಾಗುತ್ತೆ. ಅವನು ಮುಖ ನೋಡ್ತಿರ್ತಾನೆ, ಅವನಿಗೇನು ಹೇಳಬೇಕು ಅಂತ ಗೊತ್ತಾಗ್ದೇ ಟೆನ್ಷನಲ್ಲಿ ಮುಖ ನೋಡ್ತಿರ್ತಾನೆ. ಆಮೇಲೆ ಭೂಮಿನೂ ಕೂಡ ಅವಳು ಏನೂ ಮಾತಾಡಲ್ಲ, ಅವಳು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಸಂಗೀತಕ್ಕೆ ಮಾತ್ರ ತುಂಬ ಕೋಪ ಬಂದುಬಿಟ್ಟಿದೆ. ಎತ್ತು ಮಕ್ಕಳೇ ಇಷ್ಟೊಂದು ಯಾಮಾರಿಸ್ತಾರಲ್ಲ ನನಗೆ, ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಸಂಗೀತಗೆ ತುಂಬ ಕೋಪ ಬಂದುಬಿಡ್ತು. ಏನೋ ಅಜಿತ, ನಾನೇ ಏನೋ ಸಿಕ್ಕಿದ್ದು ನಿನಗೆ ಮೋಸ ಮಾಡೋಕ್ಕೆ, ಬೇರೆ ಯಾರೂ ಸಿಕ್ಕಲಿಲ್ವೇನೋ, ಏನಕ್ಕೋ ಇಷ್ಟು ದಿನ ಮೋಸ ಮಾಡಿದ್ರಿ ನನಗೆ, ನಾವು ನಿಜವಾದ ಗಂಡ ಹೆಂಡ್ತಿ ಅಂತೆಲ್ಲ ಹೇಳ್ಕೊಂಡು ನನಗೆ ಮೋಸ ಮಾಡಿದ್ರಲ್ಲ ಅಂತ ಕೇಳ್ತಾಳೆ. ಆವಾಗ ಭೂಮಿನೂ ಏನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾಳೆ. ಅಜಿತನೂ ಆ ಕಡೆ ಸುಮ್ಮನೆ ನಿಂತಿರ್ತಾನೆ, ಇಬ್ಬರೂ ಮಾತಾಡಲ್ಲ. ಆಮೇಲೆ ಹೇಳು ಭೂಮಿ ಅಂತ ಕೇಳ್ತಾಳೆ ಸಂಗೀತ. ಭೂಮಿ ಏನೂ ಮಾತಾಡಲ್ಲ, ಏಕೆಂದರೆ ಅಜಿತ್ ಸರ್ ಏನು ಹೇಳೋರೆ ಅಂತ ಗೊತ್ತಿಲ್ಲ, ಸಾಹೇಬರು ಏನು ಮಾತಾಡೋರೆ ಅಂತ ಗೊತ್ತಿಲ್ಲ. ಇವಳು ಹೇಳ್ಬಿಟ್ಟು ಹೆಂಗೆ ಸಿಕ್ಕಾಕೊಳ್ಳೋದು ಅಂತ ಇವಳು ಪಾಡಿಗೆ ಇವಳು ಸುಮ್ಮನೆ ನಿಂತಿರ್ತಾಳೆ. ಆವಾಗ ಸಂಗೀತ ಇವಳ ಹತ್ರ ಕೇಳಿಬಿಟ್ಟು ಇವಳೇನು ಮಾತಾಡ್ತಾ ಇದ್ದಿದ್ದಕ್ಕೆ ಅಜಿತ್ ಹತ್ರ ಹೋಗ್ತಾಳೆ. ಹೇಳು ಅಜಿತ, ಸುಳ್ಳು ಹೇಳಿದೆಯೇನೋ ನನ್ನ ಹತ್ರ, ಎಷ್ಟು ದಿನದಿಂದ ಈ ಥರ ಮೋಸ ಮಾಡಬೇಕು ಅಂತ ಕಾಯ್ಕೊಂಡಿದೆಯೋ, ಇಷ್ಟು ಸುಳ್ಳು ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಇಲ್ಲಮ್ಮ ಅಂತ, ಏನಿಲ್ಲಮ್ಮ, ಮುಚ್ಚೋ ಬಾಯಿ, ಇಲ್ಲಮ್ಮ ಅಂತ ಬೇರೆ ಹೇಳ್ತಾನೆ. ಎಷ್ಟು ಸುಳ್ಳು ಹೇಳ್ತಿರೋ ನೀವು, ಗಂಡ ಹೆಂಡ್ತಿ ಅಂತ ಯಾಮಾರಿಸ್ಬಿಟ್ರೇನೋ ನನ್ನ ಅಂತ. ಆಮೇಲೆ ಸತ್ಯಣ್ಣ ಹೇಳ್ತಾನೆ. ಸತ್ಯಣ್ಣನ ಹತ್ರ ಹೋಗಿ ಅಜಿತ ಹೇಳ್ತಾನೆ, ಅಮ್ಮ ಈ ಥರ ಡೌಟ್ ಬರ್ತಾ ಇದ್ದಾರೆ, ಏನು ಮಾಡೋದು ಅಂತೇಳಿ. ಆವಾಗ ಸತ್ಯ ಹೇಳ್ತಾನೆ, ಹೌದು, ಆವಾಗ ಡೂಪ್ಲಿಕೇಟ್ ಮದುವೆ ಆಗಿದ್ರೂ ಪರವಾಗಿಲ್ಲ, ಇವಾಗ ನಿಜವಾದ ಮದುವೆ ಆಗಿಬಿಡು ಅಂತ ಹೇಳ್ತಾನೆ. ನಿಜವಾದ ಮದುವೆ ಆಗೋಕ್ಕೆ ಹೆಂಗಾಗುತ್ತೆ ಸತ್ಯಣ್ಣ, ನೀವು ಹಂಗೆ ಮಾತಾಡ್ತಿರಲ್ಲ ಅಮ್ಮನ ಥರನೇ ಅಂತ. ಇಲ್ಲ, ಆಗಿಬಿಡು, ಈಗ ಹೆಂಗೂ ಭೂಮಿ ಕಂಡ್ರೆ ನಿನಗಿಷ್ಟ, ನಿನ್ನ ಕಂಡ್ರೆ ಭೂಮಿಗಿಷ್ಟ ಇರೋದ್ರಿಂದ ನಿಜವಾದ ಮದುವೆ ಆಗ್ಬಿಡು, ಭಾಗ್ಯಮ್ಮನ ಕೇಸ್ ಕೋರ್ಟಲ್ಲಿದೆ, ಭಾಗ್ಯಮ್ಮನ ಬಿಡಿಸಿದ್ರೆ ಆಯಿತು, ಅದರಲ್ಲಿ ಏನಿದೆ ಅಂತ ಹೇಳ್ತಾನೆ. ಹೌದಾ ಅಂತ ಅಜಿತ ಅದನ್ನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಅವ್ರ ಅಮ್ಮನಿಗೆ ಹೇಳಬೇಕು, ಆದರೆ ಹೇಗೆ ಹೇಳೋದು ಅಂತ ಗೊತ್ತಾಗ್ದೇ ಸುಮ್ಮನೆ ನೋಡ್ತಾ ಇರ್ತಾನೆ. ಸಂಗೀತ, ಹೇಳೋ ಅಜಿತ, ಹೇಳೋ, ಎಷ್ಟೊಂದು ಯಾಮಾರಿಸಿದೆಯೋ ನನಗೆ ಇಲ್ಲಿವರೆಗೆ, ಹೇಳೋ ಅಂತ ಕೇಳ್ತಾನೆ ಇರ್ತಾಳೆ. ಆದರೆ ಅಜಿತ ಏನು ಹೇಳಲ್ಲ, ಸುಮ್ಮನೆ ಮುಖ ನೋಡ್ತಾನೆ. ಒಂಥರ ಅಪರಾಧಿ ಭಾವನೆ ಅವನ ಮುಖದಲ್ಲಿ ಎದ್ದು ಕಾಣೋ ರೀತಿ ಕಾಣಿಸ್ತಾ ಇದೆ. ಹಾಗೇ ನೋಡ್ತಾ ಇರ್ತಾನೆ. ಹಾಗೆ ನೋಡುವಾಗ ಅವಳಿಗೆ ತುಂಬ ಮಗ ಏನೋ, ಅಂದರೆ ಸುಮ್ಮನೆ ಹೀಗೆಲ್ಲ ಮಾಡಲ್ಲ, ಏನೋ ಇಕ್ಕಟ್ಟಿನ ಪರಿಸ್ಥಿತಿಲಿ ಈ ಥರ ಮಾಡಿರ್ತಾನೆ ಅನ್ನೋದು ಸಂಗೀತಗೆ ಗೊತ್ತಾಗುತ್ತೆ. ಆಮೇಲೆ ಭೂಮಿ ಹತ್ರ ಬಂದು ಭೂಮಿಗೂ ಕೇಳ್ತಾಳೆ. ಭೂಮಿ ಹೇಳೋಕ್ಕಾಗಲ್ಲ, ಏಕೆಂದರೆ ಸಾಹೇಬ್ರು ಏನು ಹೇಳಿರ್ತಾರೋ ಏನೋ ಗೊತ್ತಿಲ್ಲ. ಭೂಮಿ ಏನೂ ಮಾತಾಡಲ್ಲ, ಸುಮ್ಮನೆ ಆಗ್ತಾಳೆ.
ಸರಿ ಅಂತ ಹೇಳ್ಬಿಟ್ಟು ನಿಮ್ಮಿಬ್ಬರು ಈ ಥರ ನಾಟಕ ಆಡಿದ್ದೀರ ನನ್ನ ಹತ್ರ, ನಿಜವಾದ ಗಂಡ ಹೆಂಡ್ತಿ ಥರನೇ ನಾಟಕ ಆಡಿಬಿಟ್ರಲ್ಲ, ನನಗೆ ಎಷ್ಟು ಯಾಮಾರಿಸ್ಬಿಟ್ರಿ ನೀವು. ನಾನು ಅವತ್ತು ಹೇಳಿದೆ ಅಂಜು ಮತ್ತು ನಿತ್ಯ ಎಷ್ಟು ಚೆನ್ನಾಗಿದ್ದಾರೆ, ಆ ಥರ ನೀವು ಗಂಡ ಹೆಂಡ್ತಿ ಇಲ್ವಲ್ಲ ಅಂತ ಕೇಳಿದ್ದಕ್ಕೂ ನೀವೇನು ಮಾತಾಡಲಿಲ್ವಲ್ಲ, ಇಷ್ಟು ಒಂದು ವರ್ಷದಿಂದ ಈ ಥರ ಯಾಮಾರಿಸ್ಕೊ ಬಂದಿದ್ದೀರಲ್ಲ ಅಂತ ಹೇಳಿ ಸಂಗೀತ ಹೇಳ್ತಾಳೆ. ಸಂಗೀತ ಹೇಳಿದಾಗ ಭೂಮಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಭೂಮಿ ಕಣ್ಣೀರು ಇಳಿದು ಹೋಗ್ತಾ ಇರ್ತವೆ. ಅಜಿತ ಸುಮ್ಮನೆ ಸೈಲೆಂಟಾಗಿ ನಿಂತಿರ್ತಾನೆ, ಅವನು ಏನು ಮಾತಾಡಲ್ಲ. ಸರಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಇದನ್ನೇ ಯೋಚನೆ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಯಾವುದಾದ್ರು ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಹಂಗೆ ಸತ್ಯಣ್ಣ ಹೇಳ್ದಂಗೆ ಅದೇ ತೀರ್ಮಾನ ಮಾಡ್ತಾರೆ ಅನಿಸುತ್ತೆ. ಮೋಸ್ಟ್ಲಿ ಇಬ್ಬರೂ ಮದುವೆ ಮಾಡ್ಕೊಳ್ಳೋಕ್ಕೆ ತೀರ್ಮಾನ ಮಾಡ್ಕೋಬೋದು. ಭಾಗ್ಯಮ್ಮನ್ನ ಬಿಡಿಸೋದು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ರಲ್ಲ ಸಾಹೇಬ್ರೆ ಅಂತ ಕೇಳ್ಬೋದು ಅವಳು. ಆದರೆ ಅದು ಸಾಹೇಬರು ಸುಳ್ಳು ಹೇಳಿರಲ್ಲ, ಅದು ಕೋರ್ಟಲ್ಲಿರುತ್ತೆ, ಅದು ಬೇಗ ಇತ್ಯರ್ಥಗಳಾಗಲ್ಲ, ಅವು ಕೇಸ್ಗಳು ತುಂಬ ಎಳಿತವೆ, ಅದನ್ನು ಅರ್ಥ ಮಾಡ್ಕೋಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.